ಬಸವ ಕಲ್ಯಾಣ ಜನತೆಗೆ ತಿಳಿಸುವುದೇನೆಂದರೆ ಬರುವಂತಹ ಸೆಪ್ಟೆಂಬರ್ 27ನೇ ತಾರೀಕು ದಿನದಂದು ನಮ್ಮ ಜನ್ಮ ದಿನೋತ್ಸವ ನಿಮಿತ್ತವಾಗಿ ಈ ವರ್ಷ 2024ನೇ ಸಾಲಿನ ಹುಟ್ಟುಹಬ್ಬದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಪ್ಲಾಸ್ಟಿಕ್ ಮುಕ್ತ ಜನಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷವೂ ಕೂಡ ಒಂದು ವಿನೂತನವಾಗಿರುವಂತಹ ಸಂದೇಶವನ್ನು ಕೊಡುವಂಥ ಕಾರ್ಯವನ್ನು ನಮ್ಮ ಜನ್ಮ ದಿನೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದೇವೆ. ಈ ವರ್ಷ ಸಮಾಜದಲ್ಲಿ ಈ ಭಾಗದಲ್ಲಿ ದೇಶಾದ್ಯಂತ ಪ್ಲಾಸ್ಟಿಕ್ಕನ್ನು ಬಹಳ ಬಳಸುವುದರಿಂದ ಅನೇಕ ಸಮಸ್ಯೆಗಳಾಗ್ತಾಯಿದ್ದಾವೆ. ಪ್ಲಾಸ್ಟಿಕ್ ಅಂದಾಗ ದೊಡ್ಡ ದೊಡ್ಡ ವಸ್ತುಗಳಾಗಲಿ ಅವು ನಾನು ಹೇಳ್ತಾ ಇಲ್ಲ, ಕ್ಯಾರಿ ಬ್ಯಾಗ್ ಅಂತಕ್ಕಂಥದ್ದು. ಯಾಕಂದರೆ ನಾವು ಸಣ್ಣದರಿಂದ ಪ್ರಾರಂಭ ಮಾಡುವಂಥ ಕಾರ್ಯವನ್ನು ಮಾಡಬೇಕಾಗಿದೆ. ಇವತ್ತು ಎಲ್ಲನೂ ಕೂಡ ಪ್ಲಾಸ್ಟಿಕ್ಮಯವಾಗಿದೆ. ಆದರೆ ಈ ಕ್ಯಾರಿ ಬ್ಯಾಗನ್ನು ಬಿಡಿಸುವಂಥ ಕಾರ್ಯವನ್ನು ನಮ್ಮ ಕಡೆಯಿಂದ ಎಷ್ಟು ಪ್ರಯತ್ನ ಆಗ್ತದೋ ಅಷ್ಟು ಮಾಡೋಣ ಅಂತಕ್ಕಂಥ ಭಾವದಿಂದ Sky Sunshine School, step towards better future. Noble Public School, admissions are open. Knowledge Park, the creative school for quality and innovative education. करें एक बेहतर कल की शुरुआत आज से. 2019ರಲ್ಲಿ ಈ ಒಂದು ಅಭಿನವ ಜೋಳಿಗೆ ದುಶ್ಚಟಗಳನ್ನು ಬಿಡಿಸಿ ಅಂತಕ್ಕಂಥ ಒಂದು ಸಂದೇಶವನ್ನು ಅಭಿಯಾನವನ್ನು ನಾವು ಮಾಡಿದ್ವಿ. ಆ ಜೊತೆಗೇ 2020ರಲ್ಲಿ ಬಹುಶಃ ಕರೋನಾ ಬಂತು. ಹೀಗಾಗಿ ನಾವು ಅಂಥ ಕರೋನಾ ಸಮಯದಲ್ಲೂ ಕೂಡ ಗುಂಡ್ರು ಗ್ರಾಮವನ್ನು ಆಯ್ಕೆಯನ್ನು ಮಾಡಿಕೊಂಡು ಅಲ್ಲಿ ಸ್ಯಾನಿಟೈಸರ್ ಅದ್ರ ಜೊತೆಗೇ ಮಾಸ್ಕ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದ್ರ ಜೊತೆಗೇ 2021ರಲ್ಲಿ ಬಹುಶಃ ಕೊಟ್ಮಾಳ ಗ್ರಾಮ ಅಂತಕ್ಕಂಥದ್ದು ಬಸವ ಕಲ್ಯಾಣದ ಗಡಿ ಭಾಗವಾಗಿರುವಂಥ ಕೊಟ್ಮಾಳ ಗ್ರಾಮದಲ್ಲಿ ಅನೇಕ ಜನ ವ್ಯಾಕ್ಸಿನೇಷನನ್ನು ತೆಗೆದುಕೊಂಡಿದ್ದಿಲ್ಲ. ಹೀಗಾಗಿ ಎಲ್ಲ ವೈದ್ಯರಿಗೆ ಸಲಹೆಯನ್ನು ತೆಗೆದುಕೊಂಡಾಗ ಆ ಭಾಗದಲ್ಲಿ ಇನ್ನೂ ವ್ಯಾಕ್ಸಿನೇಷನ್ ತೊಗೊಂಡಿಲ್ಲ ಪೋರೆ ಅಂತಂದಾಗ ಸ್ವತಃ ನಾವೇ ಆ ಭಾಗದಲ್ಲಿ ಹೋಗಿ ಕೊಟ್ಮಾಳ ಗ್ರಾಮದಲ್ಲಿ ಹೋಗಿ ಒಂದಿಷ್ಟು ಜನಜಾಗೃತಿಯನ್ನು ಮಾಡಿ ಅಲ್ಲಿರುವಂತಹ ಸುಮಾರು 35 ಜನರಿಗೆ ವ್ಯಾಕ್ಸಿನೇಷನ್ ಕೊಡುವಂಥ ಕಾರ್ಯವನ್ನು ನಮ್ಮ ಹುಟ್ಟುಹಬ್ಬದ ಅಂಗವಾಗಿ ಮಾಡಿದ್ವಿ. ಅದ್ರ ಜೊತೆಗೇ ಮುಂದೆ ಬಹುಶಃ ಈ ಸಾಮಾಜಿಕ ಸಾಮರಸ್ಯ ಸಮಾಜದಲ್ಲಿ ನಾವೆಲ್ಲ ಏಕತೆಯನ್ನು ಪ್ರದರ್ಶನ ಮಾಡಬೇಕು ಅಂತಕ್ಕಂಥ ಭಾವವನ್ನು ಮಾಡ್ತೀವಿ. ಹೀಗಾಗಿ ಗವಿ ಮಠದಿಂದ ನಮ್ಮ ಜನ್ಮ ದಿನೋತ್ಸವದ ಅಂಗವಾಗಿ ನಾವೇನು ಮಾಡಿದ್ದೀವಿ ಅಂದರೆ ನಮ್ಮ ಹುಟ್ಟುಹಬ್ಬದ ಅಂಗವಾಗಿ ಸಾಮಾಜಿಕ ಸಾಮರಸ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದ್ರ ಜೊತೆಗೇ ಈಗ ಹೋದ ವರ್ಷ 2023ರಲ್ಲಿ ಮೊಬೈಲ್ ಜಾಗೃತಿ ಪಾದಯಾತ್ರೆಯನ್ನು ನಮ್ಮ ಜನ್ಮ ದಿನೋತ್ಸವವಾಗಿ ಹಮ್ಮಿಕೊಂಡಿದ್ವಿ. ಈ ವರ್ಷ ಪ್ಲಾಸ್ಟಿಕ್ ಮುಕ್ತ ಜೀವನ, ಪ್ಲಾಸ್ಟಿಕ್ ಮುಕ್ತ ಸಮಾಜ ಅಂತಕ್ಕಂಥ ಅಭಿಯಾನವನ್ನು ಇಟ್ಕೊಂಡು ಬರುವಂಥ 27ನೇ ತಾರೀಕು ದಿನದಂದು ಈ ಗಾಂಧಿ ವೃತ್ತದಿಂದ ಮಡಿವಾಳ ಮಾಚದೇವರ ವೃತ್ತದವರೆಗೆ ಬೃಹತ್ ಪಾದಯಾತ್ರೆಯನ್ನು ನಾವೆಲ್ಲ ಮಾಡ್ತಾಯಿದ್ದೇವೆ. ಹೀಗಾಗಿ ಈ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಅದೇ ಮರುದಿನ ಅಂದರೆ 28ನೇ ತಾರೀಕು ದಿನದಂದು ನಮ್ಮ ಪಟ್ಟಾಧಿಕಾರ ವರ್ಧಂತಿ ಮಹೋತ್ಸವ ಇರ್ತದೆ, ಹಾಗೂ ಜನ್ಮದಿನೋತ್ಸವ ಇರ್ತದೆ. ಆ ಎರಡೂ ಕೂಡಿಸಿಕೊಂಡು ಸುಂದರವಾಗಿರುವಂಥ ಕಾರ್ಯಕ್ರಮ ನಮ್ಮ ಗವಿಮಠದಲ್ಲಿ ನಡೀತದೆ. ಹೀಗಾಗಿ ಆ ಕಾರ್ಯಕ್ರಮಕ್ಕೆ 27ನೇ ತಾರೀಕು ಪಾದಯಾತ್ರೆಯಲ್ಲಿ 28ನೇ ತಾರೀಕು ಶ್ರೀಮಠಕ್ಕೆ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಹಾಪ್ರಸಾದವನ್ನು ಸ್ವೀಕರಿಸಬೇಕು ಅಂತಕ್ಕಂಥ ಮಾತನ್ನು ನಮ್ಮೆಲ್ಲ ನಾಡಿನ ಜನತೆಗೆ ತಿಳಿಸಲು ಇಷ್ಟಪಡ್ತೇನೆ.